ಇವತ್ತು ವೈಕುಂಠ ಏಕಾದಶಿ. ನಾನು ನಮ್ಮಮ್ಮ ಮನೇಲಿದ್ದೀನಿ. ಸೊ ವರ್ಕೌಟ್ ಮಿಸ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ನನ್ನ ತಮ್ಮನ ಜೊತೆ ಅವ್ನು ಜಿಮ್ಮಿಗೆ ಹೋಗಿದ್ದೆ. ಸ್ವಲ್ಪ ಲೋವರ್ ಬಾಡಿ ವರ್ಕೌಟ್ ಮಾಡಿ ವಾಕ್ ಮಾಡಿ ಬಂದೆ. ಮುಖ ಅಂತೂ ಫುಲ್ ಕೆಂಪು ಕೋತಿ ಥರ ಆಗೋಗಿತ್ತು. ಅದಾದಮೇಲೆ ಅಲ್ಲೊಂದು ಹಳೆ ವೇಟ್ ಮಿಷಿನ್ ಇತ್ತು. 90 kgs ತೋರಿಸ್ತಾ ಇತ್ತು. ಒಂಥರ ಖುಷಿ ಆಯಿತು, ಬಿಕಾಸ್ ಇನ್ನೇನು ರೀಚ್ ಆಗ್ತಿದ್ದೀನಿ. ಬಟ್ ನಂಗೆ ಗೊತ್ತು ನಾನು 92 ಇದ್ದೀನಿ ಅಂತ. ಅದಾದಮೇಲೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ನಮ್ಮಮ್ಮ ಮನೆ ಹತ್ರ ಇಲ್ಲೇ ಒಂದು ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ಗುಡಿ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಕೂಡ ನಮಸ್ಕಾರ ಹಾಕಿ ಮಂತ್ರ ಜಪಿಸಿ ಬೆಳಿಗ್ಗೆ 10 ಗಂಟೆಗೆ ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿದೆ. ಇವತ್ತು ಉಪವಾಸ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಏಕಾದಶಿ ಪ್ರಯುಕ್ತ. ಸೊ ಹಾಗಾಗಿ ಜಸ್ಟ್ ಪ್ರೋಟೀನ್ ಶೇಕ್ ಕುಡಿದೆ. ಅದಾದಮೇಲೆ ಸ್ವಲ್ಪ ಹೊಟ್ಟೆ ಸಿತಾಯ್ತಂತ ಬಳೆಹಣ್ಣು ತಿಂದೆ, ಯಾಕಂದರೆ ಪಲಾರನೂ ತಿನ್ಬೋದು ಅಂತ ಹೇಳಿದರು ಅಂತ. ಅದಾದಮೇಲೆ ಮಧ್ಯಾಹ್ನ ಮಜ್ಜಿಗೆ ಕುಡಿದೆ. ಸ್ನ್ಯಾಕ್ಸ್ಗೆ ಸಂಜೆ ನನ್ನ ತಮ್ಮ ಏನಾದರೂ ಮಾಡಿಕೊಡು ಅಂತಂದ. ಸೊ ನಾವು ಗೊತ್ತಲ್ಲ, ಪ್ರೋಟೀನ್ ಇಲ್ಲದೆ ಯಾವ ಸ್ನ್ಯಾಕ್ಸು ಮಾಡಲ್ಲ. ಹೆಸರು ಕಾಳು ಮತ್ತು ಬಟಾಣಿ ಮತ್ತು ಸೊಪ್ಪು ಹಾಕಿ ಟಿಕ್ಕಿ ಮಾಡಿಕೊಟ್ಟಿದ್ದೆ. ಅದಕ್ಕೆ ಕರ್ಡ್ ಡಿಪ್ ಮಾಡಿಕೊಟ್ಟೆ. ಚೆನ್ನಾಗಿತ್ತು ಅನಿಸುತ್ತೆ, ಚೆನ್ನಾಗಿ ತಿಂದರು. ಅದಾದಮೇಲೆ ನಾನು ಸಂಜೆ ಹಾಲು ಕುಡಿದೆ, ಯಾಕೆಂದರೆ ಇವತ್ತು ಉಪವಾಸ ನಾಳೆವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.